ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಸೌಂದರ್ಯ, ಬೇಗ ಬಾರಮ್ಮ. ಏನ್ ಚಿಕ್ಕತ್ತೆ? ಏನಾಗ್ಬಾರ್ದು ಅನ್ಕೊಂಡಿದ್ವೋ ಅದೇ ಆಗ್ತಾ ಇದೆ. ಏನದು? ಬಾವ ಹೇಳಿದ್ರು ಅನ್ನೋ ಕಾರಣಕ್ಕೆ ನನ್ ಗಂಡ ಚಿರು ಮತ್ತೆ ದೀಪನ್ ಫಸ್ಟ್ ನೈಟ್ ಅರೇಂಜ್ ಮಾಡಿದ್ದಾರೆ. ಇದೇ ಕಣ್ಣಲ್ಲಿ ನನ್ ಗಂಡ ಚಿರು ರೂಮ್ ನ ಡೆಕೋರೇಟ್ ಮಾಡ್ತಿರೋದನ್ನ ನೋಡ್ಕೊಂಡ್ ಬಂದೆ ಸೌಂದರ್ಯ. ಹೀಗೆ ಸುಮ್ನೆ ಇದ್ರೆ ಈ 9 ತಿಂಗಳಲ್ಲಿ ಚಿರು ಮಗು ತೊಟ್ಲು ತೂಗ್ಬೇಕಾಗತ್ತೆ. ಹುಷಾರು. ಸೌಂದರ್ಯ, ಸುಕನ್ಯಾ, ನಾನು ಸೌಂದರ್ಯ ಜೊತೆ ಸ್ವಲ್ಪ ಮಾತಾಡಬೇಕಿತ್ತು. ಸ್ವಲ್ಪ ಆಚೆ ಇರ್ತೀಯಾ? ಹೇಳಿ ಮಾವ. ಸೌಂದರ್ಯ, ಚಿರು ಚಿಕ್ಕ ಮಗು ಆಗಿದ್ದಾಗ್ಲಿಂದ ನೀನು ಅವನ್ನೇ ನಿನ್ನ ಮಗ ಅಂದ್ಕೊಂಡಿದ್ಯಾ. ಅದೇ ಕಾರಣಕ್ಕೆ ನಿನ್ನ ತಾಯ್ತನನ ನೀನು ತ್ಯಾಗ ಮಾಡಿದ್ಯಾ ಅಂತ ಎಲ್ರಿಗೂ ಗೊತ್ತಿದೆ ಅಮ್ಮ. ನೀನು ಈಗಲೂ ಅವನ್ನ ಮಗನ ಥರನೇ ಟ್ರೀಟ್ ಮಾಡ್ತಿದ್ಯಾ. ಆದರೆ ಈಗ ಅವನು ದೊಡ್ಡವನಾಗಿದ್ದಾನೆ, ಅವನಿಗೆ ಮದುವೆನೂ ಆಗಿದೆ. ಇಂಥ ಸಮಯದಲ್ಲಿ ಅವನು ತಂದೆ ಆಗಲಿ, ಈ ಮನೆಗೊಂದು ಮಗು ಬರಲಿ ಅನ್ನೋದೇ ನನ್ನ ಆಸೆ ಕಣಮ್ಮ. ಮೊದಲು ಅವರಿಬ್ಬರ ಮದುವೆ ಬಗ್ಗೆ ನಮ್ಮಲ್ಲೂ ಅಪಸ್ವರ ಇತ್ತು. ಚಿರುಗೆ ದೀಪ ಸರಿಯಾದ ಜೋಡಿ ಅಲ್ಲ ಅನ್ನೋ ಅಭಿಪ್ರಾಯನೂ ಇತ್ತು. ಅವರಿಬ್ಬರ ಮಧ್ಯೆ ಅಷ್ಟು ಒಳ್ಳೆ ಅಂಡರ್ಸ್ಟ್ಯಾಂಡಿಂಗೂ ಇರಲಿಲ್ಲ. ಆದರೆ ಈಗ ಕಾಲ ಬದಲಾಗಿದೆ. ಒಬ್ರಿಗೊಬ್ರು ಅರ್ಥ ಮಾಡ್ಕೊಂಡಿದ್ದಾರೆ, ಹೊಂದ್ಕೊಂಡು ಜೀವನ ಮಾಡ್ತಿದ್ದಾರೆ. ಇಂಥ ಸಂದರ್ಭದಲ್ಲಿ ನಾವು ಅವ್ರಿಗೊಂದು ಮಗು ಆಗಲಿ ಅಂತ ಬುದ್ಧಿ ಹೇಳಬೇಕಮ್ಮ. ಆ ಕೆಲಸನ ನೀನು ಮಾಡಬೇಕು. ಎಲ್ರಿಗಿಂತ ಹೆಚ್ಚಾಗಿ ಚಿರು ನಿನ್ನ ಮಾತನ್ನೇ ಕೇಳ್ತಾನೆ ಅನ್ನೋ ನಂಬಿಕೆಯಿಂದ ನಾನು ನನ್ನ ಆಸೆನ ನಿನ್ನ ಹತ್ರ ಹೇಳ್ಕೊತಿದ್ದೀನಮ್ಮ. ಅವನ ಹತ್ರ ನೀನು ಈಗಲೇ ಒಂದು ಸಲ ಮಾತಾಡು. ಅವನು ನಿನ್ನ ಮಾತನ್ನು ಒಪ್ತಾನೆ ಅನ್ನೋ ನಂಬಿಕೆ ನನಗಿದೆ. ನೀನು ಮಾತಾಡ್ತೀಯ, ಅವನು ನಿನ್ನ ಮಾತನ್ನು ಒಪ್ಕೋತಾನೆ ಅನ್ನೋ ನಂಬಿಕೆಯಿಂದ ನಾನು ಈಗಾಗಲೇ ಅವರಿಬ್ಬರ ಮೊದಲನೇ ರಾತ್ರಿ ಶಾಸ್ತ್ರನ ಮಾಡೋಣ ಅಂತ ಭಾಸ್ಕರ್ಗೆ ಹೇಳಿ ಅವರ ರೂಮನ್ನು ಡೆಕೋರೇಷನ್ ಮಾಡೋಕ್ಕೆ ಹೇಳಿದ್ದೀನಿ. ಅಲ್ಲ ಮಾವ, ಚಿರು ಆ ದೀಪನ ಹತ್ರ ಚೆನ್ನಾಗಿ ಮಾತಾಡ್ತಾನೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವನಿಷ್ಟಕ್ಕೆ ವಿರುದ್ಧವಾಗಿ ನಡ್ಕೊ ಅಂತ ನಾನು ಅವನಿಗೆ ಹೇಳೋಕ್ಕಾಗಲ್ಲ ಮಾವ. ಅಲ್ಲಮ್ಮ, ಅದನ್ನು ನಿರ್ಧಾರ ಮಾಡಬೇಕಾಗಿರೋದು ನಾವಲ್ಲ, ಅವನು. ನೀನು ಮಾತಾಡಿದರೆ ಅವನು ಖಂಡಿತ ಒಪ್ಕೋತಾನೆ ಅನ್ನೋ ನಂಬಿಕೆ ಇದೆಯಮ್ಮ. ಒಂದ್ಸಲ ನೀನು ಮಾತಾಡಿ ನೋಡು ಪ್ಲೀಸ್. ಏನಪ್ಪ, ಅದಕ್ಕೆ ಹತ್ರ ಏನೋ ರಿಕ್ವೆಸ್ಟ್ ಮಾಡ್ಕೋತಾ ಇರೋ ಥರ ಇದೆ? ಹೌದು ಕಣೋ, ನಿನ್ನ ಬಗ್ಗೆನೇ ಹೇಳ್ತಾ ಇದ್ದೆ. ನನ್ನ ಬಗ್ಗೆನ? ಏನು? ಅದನ್ನು ಸೌಂದರ್ಯನೇ ಹೇಳ್ತಾಳೆ. ಅದು ಚಿರು ಮಾವನ ಆಸೆ ಹೇಳ್ಕೊಂಡ್ರು. ನಿನ್ನ ದೀಪ ಮೂಲಕ ಈ ಮನೆಗೊಂದು ಮಗು ಬರಲಿ ಅಂತ ಮಾವನ ಆಸೆ. ಈ ವಿಷಯದ ಬಗ್ಗೆ ನಾನು ನಿನ್ನ ಹತ್ರ ಮಾತಾಡಿ ನಿನ್ನೇನು ಒಪ್ಪಿಸ್ಬೇಕು ಅಂತ ಮಾವ ಹೇಳ್ತಿದ್ರು. ಏನಿದೆಲ್ಲ? ಅಲ್ಲಪ್ಪ ಚಿರು, ನಿಮ್ಮಿಬ್ರು ಮದುವೆ ಆಗಿ ಆಗಲೇ 1 ವರ್ಷದ ಮೇಲಾಯಿತು. ನೀವಿಬ್ರು ಈಗ ಅನ್ಯೋನ್ಯವಾಗಿದ್ದೀರಾ. ನಿನಗೂ ದೀಪನ ಮೇಲೆ ಪ್ರೀತಿ ಕಾಳಜಿ ಎಲ್ಲ ಇದೆ. ಅವಳಿಗಂತೂ ನಿನ್ನನ್ನು ಕಂಡ್ರೆ ತುಂಬ ಇಷ್ಟ. ಹಾಗಾಗಿ ನಿಮ್ಮಿಬ್ಬರಿಂದ ಈ ಮನೆಗೊಂದು ಮುದ್ದಾದ ಮಗು ಬರಲಿ ಅಂತ ನಾನು ಆಸೆ ಪಡ್ತಾ ಇದ್ದೀನಿ. ಅದು ತಪ್ಪ ಹೇಳು? ಖಂಡಿತ ತಪ್ಪೇ. ಯಾರನ್ನು ಕೇಳಿ ಥರ ಯೋಚನೆ ಮಾಡ್ತಿದ್ದೀರಪ್ಪ? ನಾನು ದೀಪ ಅವ್ರ ಜೊತೆ ಚೆನ್ನಾಗಿದ್ದೀನಿ, ಖುಷಿಯಾಗಿದ್ದೀನಿ ಅನ್ನೋ ಕಾರಣಕ್ಕೆ ಈ ಥರ ಎಲ್ಲ ಎಕ್ಸ್ಪೆಕ್ಟ್ ಮಾಡೋದು ತಪ್ಪು. ಅವ್ರ ಮೇಲೆ ನನಗೆ ಕಾಳಜಿ ಇದೆ ನಿಜ, ಆದರೆ ಅದು ಹೆಂಡತಿ ಅಂತ ಅಲ್ಲ, ಒಳ್ಳೆ ಫ್ರೆಂಡ್ ಅಂತ. ಹಾಗಲ್ಲಪ್ಪ ಚಿರು. ಸಾರಿ ಅಪ್ಪ, ಈ ಥರ ನೀವು ಯೋಚನೆ ಮಾಡೋದೇ ತಪ್ಪು. ಅಂಥದ್ರಲ್ಲಿ ಅದಕ್ಕೆವರೆಗೂ ತಂದಿದ್ದೀರಲ್ಲ. ಪ್ಲೀಸ್, ಇನ್ಯಾವತ್ತೂ ಇದ್ರ ಬಗ್ಗೆ ಡಿಸ್ಕಸ್ ಮಾಡೋದು ಬೇಡ.
ಅಮ್ಮಂಗೆ ಕೆಲಸ ಸಿಕ್ತು ಅಂತ ಸುಳ್ಳು ಹೇಳಿ ಬಂದಿದ್ದೀನಿ. ಆದರೆ ಇಷ್ಟು ದೊಡ್ಡ ಸಿಟಿಲಿ ಯಾರ ಹತ್ರ ಹೋಗಿ ಎಲ್ಲಿ ಅಂತ ಕೆಲಸ ಕೇಳಲಿ? ಹುಟ್ಟಿಗೆ ಫೋನ್ ಮಾಡಿದ್ರೆ ಮನೆಗೆ ಬಾ ಅಂತ ಕರೀತಾಳೆ. ಆದರೆ ಕೆಲಸ ಹುಡ್ಕೊಂಡು ಬಂದಿದ್ದೀನಿ ಅಂತ ಗೊತ್ತಾದರೆ ನನ್ನಿಂದ ಅವಳಿಗೂ ಮರ್ಯಾದೆ ಕಮ್ಮಿ ಆಗೋದು ನನಗಿಷ್ಟ ಇಲ್ಲ. ಕಷ್ಟನೋ ಸುಖನೋ ಏನೇ ಆದರೂ ನಾನೇ ಫೇಸ್ ಮಾಡ್ತೀನಿ. ಪುಟ್ಟಿ ನೆಮ್ಮದಿಯಾಗಿದ್ರೆ ಸಾಕು. ಇವಳು ಯಾಕೆ ಫೋನ್ ಮಾಡ್ತಾವಳೆ? ರಿಸೀವ್ ಮಾಡ್ಲಾ ಬೇಡವಾ? ಹಲೋ, ನಾನು ನಿನ್ ಬೆಳೆದಿಂಗ್ಳು ಬಾಲೆ. ಯಾಕೆ ಫೋನ್ ಮಾಡಿದ್ಯಾ? ಯಾಕ್ ಬೇಬಿ ಮಾಡ್ಬಾರ್ದಾ? ಸುಮ್ಮನೆ ನನ್ನ ತಲೆ ಕೆಡಿಸ್ಬೇಡ. ವಿಷಯ ಏನು ಅಂತ ಹೇಳು. ಏನೋ ನಿನ್ ನೆನ್ಪಾಯ್ತು ಬೇಬಿ, ಅದಕ್ಕೆ ಕಾಲ್ ಮಾಡ್ದೆ. ದುರ್ಗಾಪುರದಿಂದ ಸೀದಾ ನಮ್ಮ ಊರಿಗೆ ಬಂದೆ. ಆದ್ರೆ ನೀನ್ ನೋಡಿದ್ರೆ ನನ್ ಬಗ್ಗೆ ತಲೆ ಕೆಡಿಸ್ಕೊಳ್ದೆ, ನನ್ನ ಹತ್ರ ಮಾತಾಡ್ದೆ, ಡೈರೆಕ್ಟ್ ಆಗಿ ಬೆಂಗಳೂರು ಬಸ್ ಹತ್ತದೆ. ಆಮೇಲೆ ಗೊತ್ತಾಯ್ತು ನೀನ್ ಅಲ್ಲಿಗೆ ಹೋಗಿರೋ ರೀಸನ್ ಕೆಲ್ಸ ಕೇಳಕ್ಕೆ ಅಂತ. ಈಗ ಅದನ್ನು ಕಂಡುಹಿಡ್ಬಿಟ್ಯಾ? ಮತ್ತೆ SI ಮಗ್ಳಾಗಿ ನಿನ್ ಬಗ್ಗೆ ಇಷ್ಟು ಡೀಟೇಲ್ಸ್ ತಿಳ್ಕೊಳ್ಳಿಲ್ಲ ಅಂದ್ರೆ ಹೇಗೆ ಬೇಬಿ? ನಿನ್ನ ನೋಡಿದ್ರೆ ಯುದ್ಧ ಮಾಡೋಕ್ಕೂ ಮುಂಚೆ ಶಸ್ತ್ರಾಭ್ಯಾಸ ತ್ಯಾಗ ಮಾಡ್ದಂಗ್ ಆಯ್ತು. ಏಯ್, ಏನೇ ಹೇಳ್ತಾ ಇದ್ಯಾ? ಇನ್ನೇನ್ ಮತ್ತೆ, ನನಗ್ ಹೆದರ್ಕೊಂಡು ಇಷ್ಟು ಬೇಗ ಊರನ್ ಬಿಟ್ಟು ಬೆಚ್ಚಗಿರೋ ಬೆಂಗಳೂರಿಗೆ ಸೇರ್ಕೊಳ್ತೀಯ ಅಂತ ನಾನ್ ಅನ್ಕೊಂಡಿರ್ಲಿಲ್ಲ. ರಾಮ ಕಾಡಿಗೆ ಹೋಗೋದಕ್ಕೆ ಒಂದ್ ಸ್ಟ್ರಾಂಗ್ ರೀಸನ್ ಇತ್ತು. ಆದ್ರೆ ನರಸಿಂಹ ಕಳ್ಸನ ಬಿಟ್ಟು ಹೋಗೋದಕ್ಕೆ ಏನ್ ರೀಸನ್ ಇತ್ತು? ಹೋ, ಈಗ ಗೊತ್ತಾಯ್ತು. ಭಯ. ಸಂಜನಾ ಅನ್ನೋ ಹೆಣ್ಣು ಹುಲಿ ಭಯ ಅಲ್ವಾ? ನಿನ್ಗೇನ್ ತಲೆ ಕೆಟ್ಟಿದ್ಯಾ? ನಾನ್ ಯಾಕೆ ನಿನ್ಗೆ ಹೆದರ್ಕೊಂಡು ಮೂರು ಬಿಡ್ಲಿ? ಇನ್ನೇನ್ ಮತ್ತೆ, ಅದೇನೋ ಕಿತ್ತು ಗುಡ್ಡೆ ಹಾಕ್ತೀನಿ ಅಂತ ಅಷ್ಟೆಲ್ಲ ಮೆರಿತಿದ್ದೆ. ಇಲ್ಲಿ ಏನು ದಬಾಕಕ್ ಆಗ್ಲಿಲ್ಲ ಅಂತ ಬೆಂಗಳೂರಿಗೆ ಓಡೋಗಿದ್ಯಾ? ಅದೇನೋ ಗಾದೆ ಇದೆಯಲ್ಲ ಬೇಬಿ, ಕೊಟ್ಟು ಕುದುರೆನ ಏರಕ್ ಆಗದೆ ಇರೋನು ವೀರಾನು ಅಲ್ಲ ಶೂರಾನು ಅಲ್ವಂತೆ. ಆ ಕ್ಯಾಟಗರಿಗೆ ನೀನು ಸೇರ್ತೀಯ. ಏಯ್, ಬಾಯ್ಗೆ ಬಂದಿದ್ದೆಲ್ಲ ಮಾತಾಡಬೇಡ. ನನಗೆ ಬರ್ತಿರೋ ಕೋಪದಲ್ಲಿ ನೀನಾರು ಸಿಕ್ಕಿದ್ರೆ ನಿನ್ನ ಸಿಗದ ಹಾಕ್ಬಿಡ್ತೀನಿ. ನಿನ್ ಪೌರುಷನ ನನ್ನ ಮೇಲೆ ತೋರ್ಸೋದಲ್ಲ, ನಾನು ಕೊಟ್ಟಿರೋ ಚಾಲೆಂಜ್ನ ಅಕ್ಸೆಪ್ಟ್ ಮಾಡ್ಕೊಂಡು ಪ್ರೂವ್ ಮಾಡು. ಈಗ ಏನ್ ನಿನ್ ಚಾಲೆಂಜು? ನಿನಗ್ ತಾಕತ್ತಿದ್ರೆ ಇದೇ ಊರಲ್ಲಿದ್ದು ಏನಾದ್ರೂ ಸಾಧನೆ ಮಾಡಿ ತೋರ್ಸು, ಆಗ ನಿನ್ನನ್ ಮೆಚ್ತೀನಿ. ಅದನ್ ಬಿಟ್ಟು ನನಗ್ ಹೆದರ್ಕೊಂಡು ಈ ಊರನ್ನೇ ಬಿಟ್ಟು ಹೋಗಿದ್ಯಲ್ಲ, ನಾಚಿಕೆ ಆಗಲ್ವಾ ನಿನ್ಗೆ? ನಾನು ಅಲ್ಲಿಲ್ಲ ಅಂತ ಇಷ್ಟೊಂದೆಲ್ಲ ಮಾತಾಡ್ತಾ ಇದೆಯಲ್ಲ. ನಿನ್ ಚಾಲೆಂಜ್ ನಾನು ಅಕ್ಸೆಪ್ಟ್ ಮಾಡ್ಕೊಂತೀನಿ ಕಣೆ. ಇವತ್ತೇ ಊರಿಗೆ ವಾಪಸ್ ಬರ್ತೀನಿ.